ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಿಗೆ ಈಗ ಹೊಸದೊಂದು ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗ್ಬಿಟ್ಟಿದೆ. ಅದು ಶಿಕ್ಷಣದ ವಿಷಯದಲ್ಲಿ ಮೀಸಲಾತಿಯನ್ನ ತೆಗೆದು ಹಾಕಬೇಕು ಅನ್ನುವಂಥ ಅಭಿಯಾನ. ಶಿಕ್ಷಣದಲ್ಲಿ ಸಮಾನತೆ ಇರಬೇಕು, ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಗಟ್ಟಬೇಕು ಅನ್ನೋದಾದ್ರೆ ಮೊದಲು ಈ ಮೀಸಲಾತಿಯನ್ನ ಕಿತ್ ಹಾಕಿ ಅನ್ನುವಂಥ ಒಂದು ಹೊಸ ಅಭಿಯಾನ ಶುರುವಾಗಿದೆ. ಈಗ ಇಂಥದ್ದೇ ಆಗ್ರಹ ಇರುವ ರೀಲ್, ಪೋಸ್ಟರ್ ಈಗಾಗಲೇ ನಿಮ್ಮ ಗಮನಕ್ಕೂ ಬಂದಿರತ್ತೆ. ಪ್ರತಿ ಆಂದೋಲನ ಹುಟ್ಟಿ ಬರುವಾಗ ಅದಕ್ಕೊಂದು ಪ್ರತಿ ಆಂದೋಲನವೂ ಕೂಡ ಹುಟ್ಕೊಳ್ಳುತ್ತೆ. ಮೂಲ ಯಾವ ಆಂದೋಲನ ನಡೀತಾ ಇದೆಯೋ ಅದರ ತೀವ್ರತೆಯನ್ನ ಕಡಿಮೆ ಮಾಡೋದಿಕ್ಕೆ, ಅದರಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ, ಚರ್ಚೆ ದಿಕ್ಕನ್ನ ಬದಲಾಯಿಸೋದಿಕ್ಕೆ ಅಂತಾನೆ ಈ ಪ್ರತಿ ಆಂದೋಲನ ಅನ್ನೋದು ಹುಟ್ಕೊಳ್ಳುತ್ತೆ. ಇದ್ರ ಬಗ್ಗೆ ಈ ಸಮಾಜಶಾಸ್ತ್ರ ಕಲಿತವರಿಗೆ ಬಹಳ ಚೆನ್ನಾಗಿ ಒಂದು ಐಡಿಯಾ ಇರುತ್ತೆ. ಒಂದು ಐಡಿಯಾ, ಒಂದು ನೆರೆಟಿವ್ ವ್ಯಾಪಕವಾಗಿ ಜನರ ನಡುವೆ ಚರ್ಚೆ ಆಗುವಾಗ, ಅದ್ರ ಪರವಾಗಿ ಜನಾಭಿಪ್ರಾಯ ರೂಪುಗೊಳ್ಳುವಾಗ ಇಂತಹ ತೀರಾ ತದ್ವಿರುದ್ಧವಾದ ಇನ್ನೊಂದು ನೆರೆಟಿವ್ ಹುಟ್ಕೊಳ್ಳುತ್ತೆ. ಇದರ ಅರ್ಥ ಏನು ಅಂತ ಅಂದ್ರೆ, ಈ ಇನ್ನೊಂದು ಆಗ್ರಹ ಈಗ ಜನರಿಗೆ ಬೇಕಾಗಿದ್ದು, ಜನರ ಪರವಾಗಿದ್ದು ಅಂತ ಅಲ್ಲ. ಅದು ಅದರ ಒಟ್ಟು ಉದ್ದೇಶನೇ ಮೊದಲು ಶುರುವಾಗಿರುವಂತಹ ಆಂದೋಲನದ ದಿಕ್ಕನ್ನ ತಪ್ಪಿಸೋದು. ನೀಟ್ ಹಗರಣದ ವಿರುದ್ಧ ನಡೆದಂತಹ ವಿದ್ಯಾರ್ಥಿಗಳ ಆಂದೋಲನ ಇಡೀ ದೇಶಾದ್ಯಂತ ವ್ಯಾಪಿಸ್ತು. ಅದ್ರ ಬಗ್ಗೆ ಜನಾಭಿಪ್ರಾಯ ರೂಪುಗೊಳ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅನ್ನೋದು ಆ ಇಡೀ ಆಂದೋಲನದ ಪ್ರಮುಖ ಆಗ್ರಹ ಆಗಿತ್ತು. ಕೊನೆಗೆ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ಲೇಬೇಕಾಯ್ತು. ಮೋದಿ ಸರ್ಕಾರದ ಪಾಲಿಗೆ ಕಳೆದ 12 ವರ್ಷಗಳಲ್ಲೇನೆ ಅತಿ ದೊಡ್ಡ ಹಿನ್ನಡೆ ಅದು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದಾಗಿ ಹತಾಶರಾದ, ತೀವ್ರ ಆಕ್ರೋಶಿತರಾದಂತಹ ಒಂದು ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಮೀಸಲಾತಿ ವಿರುದ್ಧ ಆಂದೋಲನವನ್ನ ಪ್ರಾರಂಭ ಮಾಡಿದೆ. ಜನ್ಜಿ ಜಾಸ್ತಿ ಇರುವಂತಹ ಇನ್ಸ್ಟಾಗ್ರಾಮ್ನಲ್ಲಿ ರಿಸರ್ವೇಶನ್ ಹಟಾವೋ ಆಂದೋಲನ ಅಂತ ಒಂದು ಖಾತೆ ಕೂಡ ಆರಂಭ ಆಗಿದೆ. ಮೀಸಲಾತಿಯನ್ನ ಕಿತ್ ಹಾಕಿದ್ರೆ ಮಾತ್ರನೇ ಶಿಕ್ಷಣ ರಂಗದ ಸುಧಾರಣೆ ಸಾಧ್ಯ ಅಂತ ಈ ಒಂದು ವರ್ಗ ಹೇಳ್ತಾ ಇದೆ ಈಗ. ಆದ್ರೆ ಈ ರೀತಿ ಆಗ್ರಹಿಸ್ತಾ ಇರುವಂತಹ ಆ ವರ್ಗ ಯಾವುದು? ಈ ಮೀಸಲಾತಿ ವಿರೋಧಿ ಪೋಸ್ಟ್ಗಳನ್ನ, ರೀಲ್ಗಳನ್ನ ಹಾಕ್ತಾ ಇರೋದು ಯಾರು? ಅವ್ರ ಹಿನ್ನೆಲೆ ಏನು ಅಂತ ಸ್ವಲ್ಪ ಗಮನಿಸಿ ನೋಡಿದ್ರೆ ಇದ್ರ ಹಿಂದೆ ಇರುವಂತಹ ಆಟ ಏನು ಅನ್ನೋದು ಸ್ಪಷ್ಟ ಆಗ್ಬಿಡುತ್ತೆ. ಇದ್ರ ಹಿಂದಿರೋದು ನಾವು ಅವರು ಅಂತ ಜನರನ್ನ, ಅದರಲ್ಲಿ ಯುವ ಜನರನ್ನ, ವಿದ್ಯಾರ್ಥಿಗಳನ್ನ ಒಡೆಯುವಂತ ಹುನ್ನಾರ. ವಿದ್ಯಾರ್ಥಿಗಳು ಒಂದಾಗಿ ಮೋದಿ ಸರ್ಕಾರವನ್ನೇ ನಡಗಿಸ್ಬಿಟ್ರು. ಯಾರು ರಾಜೀನಾಮೆ ಕೇಳೋದೇ ಅಸಾಧ್ಯ ಅಂತ ಹೇಳಾಗ್ತಾ ಇತ್ತೋ ಅವರಿಂದಾನೇ ರಾಜೀನಾಮೆನ ಕೊಡಿಸ್ಬಿಟ್ರಿ ಇವರು. ಅದನ್ನ ನೋಡಿ ಕಂಗೆಟ್ಟಂತ ಈ ಒಂದು ವರ್ಗ ಮಾತ್ರ ಈಗ ಮೀಸಲಾತಿ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನ ಒಡೆಯೋದಕ್ಕೆ ಹೊರಟಿದೆ. ಈಗ ಈ ಮೀಸಲಾತಿ ವಿರೋಧಿ ಪೋಸ್ಟ್ಗಳನ್ನ ಹಾಕ್ತಾ ಇರೋರ ಈ ಹಿಂದಿನ ಪೋಸ್ಟ್ಗಳನ್ನ ಗಮನಿಸಿ, ಅವರು ಮೀಸಲಾತಿ ವಿರುದ್ಧ ಬಳಸುವಂತ ಪದಗಳನ್ನ ಗಮನಿಸಿ, ಅವರ ರಾಜಕೀಯ ನಿಲುವು ಏನ್ ಅನ್ನೋದನ್ನ ಗಮನಿಸಿ, ಅವರು ಒಟ್ಟು ಹಿನ್ನೆಲೆಯನ್ನ ಗಮನಿಸಿ. ಆವಾಗ ನಿಮ್ಗೆ ಈ ಮೀಸಲಾತಿ ವಿರೋಧಿ ಅಭಿಯಾನದಲ್ಲಿ ಬ್ಯುಸಿ ಆಗಿರುವಂತಹ ಆ ಮಹಾ ಪ್ರತಿಭಾವಂತರು ಯಾರು ಅಂತ ನಿಮ್ಗೆ ಸ್ಪಷ್ಟ ಆಗ್ಬಿಡತ್ತೆ. ಮೀಸಲಾತಿ ವಿರುದ್ಧ ಇಷ್ಟೆಲ್ಲ ಹೇಳ್ತಾ ಇರೋರು ಈ ದೇಶದ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್, ಈ ಮೂವರು ಮೀಸಲಾತಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿ. ಸಾಧ್ಯ ಇದ್ರೆ ಮೀಸಲಾತಿ ನಮಗ್ ಬೇಕಾಗಿಲ್ಲ, ಅದನ್ನ ಕಿತ್ ಹಾಕ್ತಿವಿ ಅಂತ ಈ ಮೂರಿಂದ ಹೇಳಿಕೆಯನ್ನ ಕೊಡಿಸ್ಲಿ, ಅವಾಗ ನೋಡೋಣ. ಮೀಸಲಾತಿ ವಿರುದ್ಧ ಮಾತಾಡುವವರು ಯಾವತ್ತಾದ್ರೂ ಜಾತಿ ತಾರತಮ್ಯದ ವಿರುದ್ಧ ಮಾತಾಡೋದನ್ನ ನೀವು ನೋಡಿದ್ದೀರಾ? ಈ ಮೀಸಲಾತಿ ವಿರೋಧಿಗಳು ದಲಿತರ ಮೇಲಾಗ್ತಾ ಇರುವಂತಹ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಯಾವತ್ತಾದ್ರೂ? ನಾನು ಜಾತಿ ಹೇಳಲ್ಲ, ಜಾತಿ ಕೇಳಲ್ಲ ಅಂತ ಮಾತ್ರನೇ ಹೇಳುವಂತ ಈ ಮೀಸಲಾತಿ ವಿರೋಧಿಗಳು ತಮ್ಮ ಜಾತಿಯಿಂದಾಗಿ ಸಿಗ್ತಾ ಇರುವಂತಹ ಸವಲತ್ತುಗಳನ್ನ ಬಿಟ್ಕೊಡ್ತಾರಾ? ಈ ಮೀಸಲಾತಿ ವಿರೋಧಿಗಳು ಪೇಮೆಂಟ್ ಸೀಟ್ ಪಡೆಯುವಂತ ಮೀಸಲಾತಿ ವಿರುದ್ಧ ಯಾವತ್ತಾದ್ರೂ ಮಾತಾಡಿದಾರಾ? ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.